ಸ್ನೇಹಿತರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಏನು ಹೈಕೋರ್ಟು ಬೇಲ್ ಕೊಟ್ಟಿದ್ದರು ಅದನ್ನು ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರ ಏನಿದ್ದಾರೆ ಮೇಲ್ಮನವಿ ಸಲ್ಲಿಸಿದರು. ಸೊ ಹೈಕೋರ್ಟು ದರ್ಶನ್ ಅವ್ರಿಗೆ ಬೇಲ್ ಕೊಟ್ಟಿರೋದು ಸರಿ ಇಲ್ಲ. ಸೊ ಅವರು ರೇಣುಕಾಸ್ವಾಮಿ ಕೊಲೆಯಲ್ಲಿ ಆರೋಪಿಯಾಗಿದ್ದಾರೆ. ಅವ್ರಿಗೆ ಬೇಲ್ನ ಹೈಕೋರ್ಟ್ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಮೇಲ್ಮನವಿ ಮಾಡಿದರು. ಯಾಕೆಂದರೆ ಕರ್ನಾಟಕದಲ್ಲಿ ಯಾವ್ಯಾವ ಕೇಸ್ಗಳಾಗಿದೆ ಎಲ್ಲದಕ್ಕೂ ಕೋರ್ಟ್ಗಳೇನಾದರೂ ಬೇಲ್ ಕೊಟ್ಟರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿಸ್ಕೊಂಬರ್ತಾಯಿದ್ರು ನಮ್ಮ ಕರ್ನಾಟಕ ಗೌರ್ಮೆಂಟು. ಸೊ ಅದೇ ರೀತಿ ಎಲ್ರಿಗೂ ಮಾಡಿರೋ ರೀತಿ ನಮ್ಮ ದರ್ಶನ್ ಸರ್ ಅವ್ರಿಗೂ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ ನನಗೆ ಗೊತ್ತಿಲ್ಲ. ದರ್ಶನ್ ಸರ್ ಒಬ್ಬರೇ ಈ ಕೇಸಲ್ಲಿ ಫಸ್ಟ್ ಟೈಮ್ ಈ ಥರ ಕೊಲೆ ಆಗಿರೋದು ಕರ್ನಾಟಕದಲ್ಲಿ ಅಂದ್ಕೊತೀನಿ. ಸೊ ಅದಕ್ಕೆ ಅವ್ರಿಗೆ ಹೈಕೋರ್ಟ್ ಏನು ಬೇಲ್ ಕೊಟ್ಟಿದ್ದು ಅದನ್ನು ಸುಪ್ರೀಂ ಕೋರ್ಟಲ್ಲಿ ಕ್ಯಾನ್ಸಲ್ ಮಾಡಿಸ್ಕೊಂಬಂದಿದ್ದಾರೆ ಹೋಗಿ. ಸೊ ಅದೇನು ಸಾಕ್ಷಿಗಳು ಕೊಟ್ಟಿದ್ದಾರೆ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ಟೆಕ್ನಿಕಲಾಗಿ ಅದೆಲ್ಲ ನಮ್ಗೆ ಗೊತ್ತಾಗಲ್ಲ, ಅದೆಲ್ಲ ಕೋರ್ಟಲ್ಲಿರುತ್ತೆ. ಸೊ ನಾನು ಕೇಳ್ತಿರೋದಿಷ್ಟೇ, ಕರ್ನಾಟಕದಲ್ಲಿ ಎಷ್ಟು ಬೇರೆ ಸ್ಟೇಟ್ಗಳು ಬಿಟ್ಟಕ್ಕೆ ಕರ್ನಾಟಕದಲ್ಲಿ ಎಷ್ಟು ಕೇಸ್ಗಳಾಗಿದೆ, ಎಷ್ಟು ಮರ್ಡ್ರ್ಗಳಾಗಿದೆ, ಎಷ್ಟು ರೇಪ್ ಕೇಸ್ಗಳಾಗಿದೆ. ಉದಾಹರಣೆಗೆ ನಾನು ಒಂದು ಹೇಳಬೇಕು ಅಂದರೆ ಸೌಜನ್ಯ ಅವ್ರ ಕೇಸು, ಇದುವರೆಗೂ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ಎಷ್ಟು ಹೋರಾಟಗಳು ನಡೀತಾ ಇದೆ, ಆದರೂ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಆದರೆ ದರ್ಶನ್ ಸರ್ ಇದ್ರಲ್ಲಿ ಕೊಲೆ ಮಾಡಿಲ್ವಾ ಸೆಕೆಂಡ್ರಿ ಸೈಡ್ಗೆ ಬಿಡೋಣ, ಇನ್ನೂ ಅದು ವಾದ ವಿವಾದಗಳು ನಡೀಬೇಕು, ಅದು ಸೈಡ್ಗೆ ಇಡೋಣ. ಆದರೆ ಯಾಕೆ ದರ್ಶನ್ ಸರ್ ಒಬ್ರಿಗೆ ಯಾಕೆ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಏನು ಅನ್ನೋದು ನಮಗೂ ಒಂದು ಕ್ವಶನ್ ಮಾರ್ಕ್ ಆಗಿ ಬರುತ್ತೆ. ಸೊ ಇದರಿಂದ ಯಾರಿದ್ದಾರೆ ಏನು ಅದು ನಮಗಂತೂ ಖಂಡಿತ ಗೊತ್ತಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡ್ತಾಯಿದ್ದಾರಾ, ಇಲ್ಲ ಬೇಕು ಅಂತ ಮಾಡ್ತಾಯಿದ್ದಾರಾ, ಇಲ್ಲ ಕಾನೂನು ರೀತಿಯಲ್ಲಿ ಮಾಡ್ತಾಯಿದ್ದಾರಾ, ಅದು ಅವ್ರವ್ರಿಗೆ ಗೊತ್ತಿರಬೇಕು. ಅವ್ರವ್ರಿಗೆ ಬಿಟ್ಟಿದ್ದು. ಯಾರ್ಯಾರು ವೀಡಿಯೋ ನೋಡ್ತಿದ್ರೆ ನಿಮಗೆ ಬಿಟ್ಟಿದ್ದು ಯಾವ ರೀತಿ ತಿಳ್ಕೊತೀರಾ ಆ ರೀತಿ ತಿಳ್ಕೊಳ್ಳಿ. ಆದರೆ ನನಗೆ ಕ್ವಶನ್ ಇರೋದು ಅಂದರೆ, ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬೇಲ್ನ ಕ್ಯಾನ್ಸಲ್ ಮಾಡ್ಸೋಕ್ಕೆ ನೀವು ಸುಪ್ರೀಂ ಕೋರ್ಟ್ವರೆಗೂ ಹೋದವರು, ಕರ್ನಾಟಕದಲ್ಲಿ ಎಷ್ಟು ಕೇಸ್ಗಳಾಗಿದೆ, ಎಷ್ಟು ಕೇಸ್ಗಳಲ್ಲಿ ಬೇಲ್ ಸಿಕ್ಕಿದೆ, ಆ ಬೇಲ್ ಸಿಕ್ಕಿರೋರಿಗೆಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿಸ್ಕೊಂಬಂದಿದ್ದೀರಾ? ಒಂದು ಕ್ವಶನ್ ಮಾರ್ಕು. ಸೊ ದರ್ಶನ್ ಸರ್ ವಿಷಯದಲ್ಲಿ ಮಾತ್ರ ಯಾಕೆ, ಅವ್ರ ಕೇಸಲ್ಲಿ ಮಾತ್ರ ಯಾಕೆ? ಹಂಗಾದ್ರೆ ಎಲ್ಲರಿಗೂ ಬೇಲ್ ಸಿಕ್ಕಿದೆ ಅಂದರೆ ಅವ್ರಿಗೂ ಬೇಲ್ ಸಿಕ್ಕಿದ್ರೆ ಅವರು ತಪ್ಪೋ ಇಲ್ವೋ ಅನ್ನೋದು ಕೋರ್ಟಲ್ಲಿ ವಾದ ವಿವಾದಗಳಾಗಿ ಅವ್ರಿಗೆ ಶಿಕ್ಷೆ ಆಗೋದು. ಇನ್ ಕೇಸ್ ಅವ್ರು ಮಾಡಿದರೆ ಬೇಲ್ ಕ್ಯಾನ್ಸಲ್ ಮಾಡಿಸ್ಕೊಬರೋಂಥ ಅವಶ್ಯಕತೆ ಏನಿತ್ತು? ಅವ್ರ ಅಭಿಮಾನಿಗಳನ್ನ ದೂಷಿಸೋದು ಕೆಲವರು ಅದು ಬಿಡಿ, ಅದು ತುಂಬ ವರ್ಷಗಳಿಂದ ಬಂದುಬಿಟ್ಟಿದೆ. ಇವಾಗ ಕೂಡ ಅದೇ ಕಂಟಿನ್ಯೂ ಕೂಡ ಆಗ್ತಾಯಿದೆ. ಬಟ್ ಅಭಿಮಾನಿಗಳಲ್ಲಿ ಏನು ಮನವಿ ಅಂದರೆ, ಯಾರು ಬೇಜಾರು ಮಾಡ್ಕೊಬೇಡಿ, ಯಾರು ಏನೇ ಮಾತಾಡಿದ್ರು ಅದಕ್ಕೆ ರಿಪ್ಲೈ ಕೊಡೋಕೆ ಹೋಗಬೇಡಿ. ಏನೇ ಮಾತಾಡಿದ್ರು, ಒಳ್ಳೆ ರೀತಿ ಮಾತಾಡಿದ್ರು, ಇನ್ನೂ ಕೋಪದಲ್ಲಿ ಮಾತಾಡಿದ್ರು, ಬೇಜಾರಲ್ಲಿ ಮಾತಾಡಿದ್ರು, ಎಲ್ಲದಕ್ಕೂ ಬೇರೆ ಬೇರೆ ಅರ್ಥಗಳನ್ನ ತೊಗೊಬಂದು ಇಡ್ತಾರೆ. ಸೊ ಯಾರು ಬೇಜಾರು ಮಾಡ್ಕೊಳೋದು ಬೇಡ. ಹೌದು, ಖಂಡಿತ ಬೇಜಾರಾಗುತ್ತೆ. ಬಾಸ್ಗೆ ಮತ್ತೆ ಅರೆಸ್ಟ್ ಮಾಡೋ ಸ್ಥಿತಿಗೆ ಬಂದಿದ್ದಾರೆ. ಬೇಲ್ ಕ್ಯಾನ್ಸಲ್ ಆಗಿದೆ. ಮತ್ತೆ ಅವ್ರನ್ನ ನೋಡಬೇಕಂದ್ರೆ ತುಂಬ ದಿನಗಳೇ ಬೇಕಾಗುತ್ತೆ. ಸೊ ಇದಕ್ಕೆಲ್ಲ ನಾವು ಖಂಡಿತ ವೆಯ್ಟ್ ಮಾಡಬೇಕಾಗುತ್ತೆ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೆಯದೇ ಆಗುತ್ತೆ. ಕೆಲವು ಸಾರಿ ಏನೂ ಮಾಡೋಕ್ಕಾಗಲ್ಲ, ಟೈಮು ಗಾಚಾರ ಆ ಥರ ಈ ಥರ ಏನೋ ಇರುತ್ತೆ. ಅದರಿಂದ ಈ ರೀತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಒಳ್ಳೆಯವ್ರಿಗೆ ಒಳ್ಳೇದಾಗುತ್ತೆ, ಬಟ್ ಲೇಟ್ ಆಗುತ್ತೆ. ಬಟ್ ಬಸ್ ಮತ್ತೆ ಆಚೆ ಬಂದೇ ಬರ್ತಾರೆ. ಇದು ಕಾನೂನು ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಮೇಲ್ಮನವಿ ಸಲ್ಲಿಸ್ಬೋದು, ಮತ್ತು ಬೇಲ್ ತೊಗೊಳೋದಕ್ಕೆ ಏನೇನು ಕಾನೂನು ರೀತಿಯಲ್ಲಿ ಅವಕಾಶಗಳಿದೆ, ಇದನ್ನೆಲ್ಲ ದರ್ಶನ್ ಸರ್ ಅವರ ಟೀಮು ರೆಡಿಯಾಗಿ ಏನೇನು ಇಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ಯಾವ ಬೇಸಿಸ್ ಮೇಲೆ ಕೊಟ್ಟಿದೆ, ಆ ಬೇಸಿಸಲ್ಲಿ ಏನು ಸತ್ಯ ಇದೆ, ಏನು ಸತ್ಯ ಇಲ್ಲ ಅಂತ ಮತ್ತೆ ಕ್ವಶನ್ ಮಾಡೋ ರೈಟ್ಸ್ ಇರುತ್ತೆ. ಸೊ ಲಾ ಎಲ್ಲರಿಗೂ ಒಂದೇ. ಸೊ ಮತ್ತೆ ಇವ್ರು ಕ್ವಶನ್ ಮಾಡಿ ಮೇಲ್ಮನವಿ ಸಲ್ಲಿಸೋ ಅವಶ್ಯಕತೆ ಇದೆ, ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಯಾವ ರೀತಿ ಮಾಡ್ತಾರೆ ಏನು ಅನ್ನೋದು ನನಗೆ ಕಾನೂನು ರೀತಿಯಲ್ಲಿ ಅಷ್ಟು ಮಾಹಿತಿ ಇಲ್ಲ. ಇದು ಸಂಬಂಧಪಟ್ಟ ಲಾಯರ್ಗಳು, ಡಿ ಬಾಸ್ ಅವ್ರಿಗೆ ಸಂಬಂಧಪಟ್ಟಂತಹ ಫ್ಯಾಮಿಲಿ ಮೆಂಬರ್ಸು, ಲಾಯರ್ಗಳು ಕುಂತ್ಕೊಂಡು ಮಾತಾಡಿ ಮತ್ತೆ ಮೇಲ್ಮನವಿ ಸಲ್ಲಿಸ್ತಾರೆ. ಅವ್ರಿಗೆ ಬೇಲ್ ಮತ್ತೆ ಸಿಗುತ್ತೆ ಅಂತ ಒಂದು ನಾನಂತೂ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಯಾವ ಬೇಸಿಸ್ ಮೇಲೆ ಕೊಟ್ಟಿದ್ದೆ ಅದೇ ಬೇಸಿಸ್ ಮೇಲೆ ಇವರು ಹೋಗಿ ಕ್ವಶನ್ ಮಾಡುವಂಥ ಅವಶ್ಯಕತೆ ಇರುತ್ತೆ. ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಲ್ಲಿವರೆಗೂ ಶಾಂತ ರೀತಿಯಲ್ಲಿ ಎಲ್ಲ ಅಭಿಮಾನಿಗಳು ಇರಿ. ಯಾರು ಏನೇ ಮಾತಾಡೋ ತಲೆ ಕೆಡಿಸ್ಕೊಬೇಡಿ. ನಮಗೆ ಬೇಜಾರಾಗಿದೆ, ಖಂಡಿತ ಬೇಜಾರಾಗಿದೆ. ಆಗಸ್ಟ್ 15ನೇ ತಾರೀಕು ನಮ್ಮ ಡಿ ಬಾಸ್ ಅವ್ರದ್ದು ಡೆಬಿಲ್ದು ಫಸ್ಟು ಸಾಂಗ್ ರಿಲೀಸ್ ಆಗ್ತಾಯಿದೆ. ಸೊ ಒಂದು ಬೇಜಾರಿನ ಸಂಗತಿ, ಒಂದು ಖುಷಿ ಸಂಗತಿ. ವೆಯ್ಟ್ ಮಾಡೋಣ, ಒಳ್ಳೆಯದಾಗುತ್ತೆ ಎಲ್ರು. ಥ್ಯಾಂಕ್ ಯು.